ಹಲೋ ಫ್ರೆಂಡ್ಸ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ navodayafundation.in ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅನ್ನ ನೋಡ್ತಾ ಇದ್ದೀವಿ. ನೋಡ್ತೀವಿ ಈ ಒಂದು ವಿಡಿಯೋದಲ್ಲಿ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ಗಳು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. GS ಪೇಪರ್ 2 ನಲ್ಲಿ ಬರುವಂತಹ ಒಂದು ಟಾಪಿಕ್ ಆಗಿದೆ. ನಾವು ಪ್ರಿಲಿಮ್ಸ್ನ ಪೇಪರ್ಸ್ಗಳನ್ನು ನೋಡಿದಾಗ ಅಥವಾ ಮೇನ್ಸಲ್ಲಿ ನಾವು ನೋಡಿದಾಗ GS ಪೇಪರ್ 2 ನಲ್ಲಿ ಅಥವಾ ಪ್ರಿಲಿಮ್ಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಡುವಂತಹ ಜಡ್ಜ್ಮೆಂಟ್ಸ್ ಏನಿದೆ ಅದರ ಮೇಲೆ ನಾವು ಹಲವಾರು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಪ್ರಿಲಿಮ್ಸ್ನಲ್ಲಾಗಿರ್ಬೋದು ಆ್ಯಂಡ್ ಈವನ್ ಇನ್ ಮೇನ್ಸ್ ಮೇಲೆ ಇದರ ಒಂದು ಜಡ್ಜ್ಮೆಂಟ್ಸ್ನ ಪ್ರೋಸ್ ಆ್ಯಂಡ್ ಕಾನ್ಸ್ನ ಕೇಳ್ಬೋದು. ಇದರಿಂದ ಆಗುವಂತಹ ಒಂದು ಇಂಪ್ಯಾಕ್ಟ್ ಏನಾಗುತ್ತೆ ಸೊಸೈಟಿ ಮೇಲೆ, ಈ ರೀತಿಯಾದಂತಹ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಈ ದಿನ ಏನು ವಿಡಿಯೋದಲ್ಲಿ ನೋಡ್ತೀವಿ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ಜಡ್ಜ್ಮೆಂಟ್ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ಏನದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್, ಯಾವುದ್ರ ಬಗ್ಗೆ ಇವತ್ತು ನಾವು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತಂದ್ರೆ, ಏನು SC/ST ಕೆಟಗರಿ ಇದೆ, ಈ SC/STನೇ ಒಂದು ಕೆಟಗರಿ, ಇದರಲ್ಲಿ ಮತ್ತೆ ಸ್ಟೇಟ್ಸ್ಗಳು ಸಬ್ ಗ್ರೂಪ್ಸ್ಗಳನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಇದರ ಬಗ್ಗೆ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ, ಏನಿದು ಅಂತ ಹೇಳಿ. ಆಸ್ ಐ ಸೆಡ್, ಅ 5 ಜಡ್ಜ್ ಬೆಂಚ್ ಆಫ್ ದ ಸುಪ್ರೀಂ ಕೋರ್ಟ್ ಏನಿದೆ ಅದು SC/ST ಅಂತ ಅನ್ನೋದು ಸೆಂಟ್ರಲ್ ಲಿಸ್ಟ್ ನಲ್ಲಿ ಬರುವಂಥದ್ದು. ಈಗ ನಮಗೆ ತಿಳಿದಿರೋ ಹಾಗೆ ದೇರ್ ಆರ್ 3 ಲಿಸ್ಟ್ಗಳಿದೆ. ಒಂದು ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಿ. ಈ ಸ್ಟೇಟ್ ಲಿಸ್ಟ್ ಅಂತ ಅಂದರೆ ಯಾವುದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿರುತ್ತೆ, ಯಾವುದು ಇಂಪಾರ್ಟೆಂಟ್ ವಿಷಯಗಳಿರುತ್ತೆ ಆ್ಯಂಡ್ ಅದನ್ನು ಕಂಪ್ಲೀಟ್ ಆಗಿ ಸೆಂಟರಿಗೆ ಒಪ್ಪಿಸಿರುವಂಥದ್ದು. ಅಂದರೆ ಏನೇ ಡಿಸಿಷನ್ ಆಗಿರ್ಬೋದು, ಪವರ್ಸ್ಗಳೇನಿರುತ್ತೆ ಅದು ಬರೀ ಸೆಂಟರ್ ಹತ್ರ ಮಾತ್ರ ಇರುವಂಥದ್ದು. ಇದನ್ನು ನಾವು ಸೆಂಟ್ರಲ್ ಲಿಸ್ಟ್ ಅಂತ ಅಂತೀವಿ. ಆ್ಯಂಡ್ ಸ್ಟೇಟ್ ಲಿಸ್ಟ್ ಅಂತ ಅಂದರೆ ಒಂದು ರಾಜ್ಯಕ್ಕೆ ಸೀಮಿತವಾಗಿರುವಂತಹ ವಿಷಯಗಳು ಆ್ಯಂಡ್ ಆ ವಿಷಯದ ಕುರಿತಾಗಿ ರಾಜ್ಯಗಳೇ ಸ್ವಾತಂತ್ರ್ಯವಾಗಿ ಡಿಸಿಷನ್ ಅನ್ನು ತಗೊಂಡು ಅದಕ್ಕೆ ಇರುವಂತಹ ಪವರ್, ಇದು ಸ್ಟೇಟ್ ಲಿಸ್ಟ್ ಅಂತ ಅಂತೀವಿ. ಕನ್ಕರೆಂಟ್ ಲಿಸ್ಟ್ ಅಂತ ಅಂದರೆ ಇಲ್ಲಿ ಸ್ಟೇಟ್ ಆ್ಯಂಡ್ ಸೆಂಟರ್ ಅಂತ ಬರಲ್ಲ. ಸ್ಟೇಟ್ ಮತ್ತು ಸೆಂಟರ್ ಎರಡು ಕೂತು ಡಿಸ್ಕಸ್ ಮಾಡಿ ಓಕೆ ವೆದರ್ ಇಟ್ ಈಸ್ ರೈಟ್ ರಾಂಗ್ ಈ ರೀತಿಯಾಗಿ ಡಿಸ್ಕಷನ್ ಅನ್ನು ತಗೊಂಡು ನಂತರ ಒಂದು ಜಡ್ಜ್ಮೆಂಟು ಡಿಸಿಷನಿಗೆ ಬರುವಂಥದ್ದು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಿ. ನಾವು ಏನು ಕೆಟಗರೀಸ್ ಆಗಿರ್ಬೋದು, ಈ ರಿಸರ್ವೇಷನ್ ಈ ರೀತಿದೆಲ್ಲ ನಾವು ಮಾತಾಡಿದಾಗ ಎಲ್ಲ ಇರೋವಂಥದ್ದು ಸೆಂಟ್ರಲ್ ಲಿಸ್ಟ್ನಲ್ಲಿ. ಈ ಕ್ಯಾಟಗರೀಸ್, ಕ್ಯಾಸ್ಟ್ ಇವೆಲ್ಲ ಬರುವಂಥದ್ದು ಸೆಂಟ್ರಲ್ ಲಿಸ್ಟ್ನಲ್ಲಿ. ಹಾಗಾಗಿ ಸೆಂಟ್ರಲ್ ಲಿಸ್ಟ್ನಲ್ಲಿ ಇರುವಂತಹ SC/ST ಏನಿದೆ, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ಗಳನ್ನು, ಇವುಗಳನ್ನು ಆ ರಾಜ್ಯಗಳು ಇನ್ನೂ ಕೂಡ ಸಬ್ ಕ್ಲಾಸಿಫೈ ಮಾಡಿರ್ಬೋದು. ಆಲ್ರೆಡಿ SC/ST ಅಂತ ಅನ್ನೋದು ಕ್ಲಾಸಿಫೈ ಆಗಿರುವಂಥದ್ದು. ಇದರಲ್ಲಿ ಮತ್ತೆ ಇನ್ನೂ ಕೂಡ ಏನು SC/ST ಇದೆ ಇದನ್ನು ಇನ್ನೂ ಕೂಡ ಸಬ್ ಕ್ಲಾಸಿಫೈ ಮಾಡ್ಬೋದು, ಇನ್ನೂ ಕೂಡ ಡಿವೈಡ್ ಮಾಡ್ಬೋದು ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು ಸ್ಟೇಟ್ಸ್ಗಳಿಗೆ. ಏನಕ್ಕೆ ಅಂತ ಹೇಳಿದರೆ, ನಾವು SC/STಗಳನ್ನು ನಾವು ವೀಕೆಸ್ಟ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಹೇಳ್ತೀವಿ. ಹಾಗಾದರೆ ಈ SC/STನ ನಾವು ಪುನಃ ವಿಂಗಡಣೆ ಮಾಡೋದ್ರಿಂದ ಅಲ್ಲಿ ಇನ್ನೂ ಕೂಡ ವೀಕರ್ ಸೆಕ್ಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಇಂತಹ ವೀಕೆಸ್ಟ್ ಔಟ್ ಆಫ್ ದ ವೀಕೆಸ್ಟ್ ಸೆಕ್ಷನ್ಸ್ಗಳು ಏನು ಬರುತ್ತೆ ವಿಂಗಡಣೆ ಸಬ್ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ, ಇಂತಹವರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟನ್ನು ಕೊಡೋದಕ್ಕೋಸ್ಕರ, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಅಂದರೆ ಸ್ಪೆಷಲ್ ಬೆನಿಫಿಟ್ಸ್ಗಳನ್ನು ಕೊಡೋದಕ್ಕೋಸ್ಕರ ಈ ಒಂದು ಸಬ್ ಕ್ಲಾಸಿಫಿಕೇಶನ್ನ ಸ್ಟೇಟ್ಸ್ಗಳು ಮಾಡಬಹುದು. ದೇ ಕ್ಯಾನ್ ಸಬ್ ಕ್ಲಾಸಿಫೈ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರೋ ಅಂಥದ್ದು. ಹಾಗಿದ್ರೆ ಏನಿದು ಸಬ್ ಕ್ಯಾಟಗರೈಸೇಷನ್ ಆಫ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅಂತಂದ್ರೆ ನೋಡ್ತಾ ಹೋಗೋಣ. ಹಲವಾರು ರಾಜ್ಯಗಳು ಆರ್ಗ್ಯುಮೆಂಟ್ಸ್ ಅನ್ನ ಮಾಡಿರುವಂಥದ್ದು. ಏನಂತ ಹೇಳಿದ್ರೆ, ನಾವು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ಗಳು ವೀಕರ್ ಸೆಕ್ಷನ್ಸ್ ಅಂತ ಹೇಳಿ ಅದಕ್ಕೆ ಹಲವಾರು ಬೆನಿಫಿಟ್ಸ್ಗಳನ್ನು ಕೊಟ್ಟಿದ್ದೀವಿ, ರಿಸರ್ವೇಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲೇ ಕೂಡ ಅದು ಪ್ರೊವೈಡ್ ಆಗಿದೆ. ಬಟ್ ಏನಾಗಿದೆ ಅಂತಂದ್ರೆ, ಈ ಒಂದು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ನಲ್ಲಿ ಇನ್ನೂ ಹಲವಾರು ಜನರು ಅಥವಾ ಹಲವಾರು ಕಮ್ಯುನಿಟೀಸ್ಗಳು ಏನಿದೆ SCಯಲ್ಲಿ ಬರುವಂಥವರು, ಅವರು ಅಂಡರ್ ರೆಪ್ರೆಸೆಂಟ್ ಆಗಿದ್ದಾರೆ. ಅಂದರೆ ಅವರು ಎಲ್ಲಿ ಕೂಡ ತಮ್ಮನ್ನು ತಾವು ರೆಪ್ರೆಸೆಂಟ್ ಮಾಡ್ಕೊಂಡಿಲ್ಲ, ಇನ್ನೂ ಕೂಡ ವೀಕ್ ಆಗೇ ಇದ್ದಾರೆ ಅಂತ ಹೇಳಿ ಒಂದು ಆರ್ಗ್ಯುಮೆಂಟನ್ನು ಇಟ್ಟಿರುವಂಥವ್ರನ್ನ ಕಂಪ್ಯಾರಿಟಿವ್ಲಿ SC ಅಂತಂದರೆ ಹಲವಾರು ಜನ ಬರ್ತಾರೆ, ಅದರಲ್ಲೂ ಕೂಡ ಹಲವಾರು ರೀತಿಯಾದಂತಹ ಅವ್ರದ್ದೇ ಆದಂತಹ ಪಂಗಡಗಳು ಇರ್ಬೋದು. ಈಗ ನಾವು ಒಂದು OBC ಅಂತ ತಗೊಂಡು ಅಲ್ಲಿ 2A 2B ಈ ರೀತಿ ಬರುತ್ತೆ. ಈಗ ನಾವು SC ಅಂತ ತಗೊಂಡಾಗ ಅವ್ರದ್ದೇ ಆದಂತಹ ಕೆಲವೊಂದು ಪರಂಪರೆ, ಕಲ್ಚರ್, ಟ್ರೆಡಿಷನ್ಸ್ಗಳಿಗೆ ಅನುಗುಣವಾಗಿ ಅವರ ಒಂದು ವಿಂಗಡಣೆ ಆಗಿರ್ಬೋದು. ಅಂತಹ ಒಂದು SCಗಳಿಗೆ ಕಂಪೇರ್ ಮಾಡಿದಾಗ SC
ಕ್ಯಾಟಗರಿಯಲ್ಲಿ ಬರುವಂತಹ ಇನ್ನೂ ಅಂಡರ್ ರೆಪ್ರೆಸೆಂಟೆಡ್ ಪೀಪಲ್ಗಳು ಇನ್ನೂ ಕೂಡ ವೀಕ್ ಆಗೇ ಇದ್ದಾರೆ, ಅವರಿಗೆ ರಿಸರ್ವೇಶನ್ ಕೊಟ್ಟರೂ ಕೂಡ ಅಂತ ಹೇಳಿ ಆರ್ಗ್ಯುಮೆಂಟ್ಸ್ ಅನ್ನ ಸುಪ್ರೀಂ ಕೋರ್ಟಿನ ಮುಂದೆ ಇಟ್ಟಿರುವಂಥದ್ದು. ಇದರಿಂದಾಗಿ ಏನಾಗ್ತಿದೆ ಅಂತಂದ್ರೆ ಈ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ಗಳಲ್ಲಿ ಇನ್ಇಕ್ವಾಲಿಟಿ ಅನ್ನೋದು ಉಂಟಾಗ್ತಿದೆ. ಅದನ್ನ ಹಲವಾರು ರಿಪೋರ್ಟ್ಸ್ಗಳು ಅಂಡರ್ಲೈನ್ ಮಾಡಿ ರಿಪೋರ್ಟ್ ಅನ್ನ ಕೊಟ್ಟಿರೋ ಅಂಥದ್ದು. ಅವ್ರು ಏನು ರಿಪೋರ್ಟ್ಸ್ಗಳನ್ನ ಪ್ರೆಸೆಂಟ್ ಮಾಡ್ತಾರೆ, ಸೊ ಈ ರಿಪೋರ್ಟ್ಸ್ಗಳಲ್ಲಿ ಇದು ಹೈಲೈಟ್ ಆಗಿರುವಂಥದ್ದು. ಈ ಇನ್ಇಕ್ವಾಲಿಟಿ SC-ನಲ್ಲಿ ಇನ್ಇಕ್ವಾಲಿಟಿ ಮೂಡ್ತಿದೆ ಅಂತ ಹೇಳಿ. ಆ್ಯಂಡ್ ಸ್ಪೆಷಲ್ ಕೋಟಾಸ್ಗಳು ಏನಿದೆ ಅವರಿಗೋಸ್ಕರ ಅದು ಕೇವಲ ಒಂದೇ ಒಂದು SC ಬರುವಂತಹ ಒಂದೇ ಒಂದು ಜಾತಿ ಅಥವಾ ಅವರ ಒಂದು ಪಂಗಡಗಳಿಗೆ ಮಾತ್ರ ಹೋಗ್ತಿದೆ. ಇನ್ನು ಮಿಕ್ಕಿದವರು SC-ಯಲ್ಲಿ ಬರುವಂತಹ ಇನ್ನು ಹಲವಾರು ಜನರುಗಳು ಇನ್ನೂ ಕೂಡ ಅಂಡರ್ ರೆಪ್ರೆಸೆಂಟ್ ಆಗಿದ್ದಾರೆ. ಇದನ್ನ ಸೆವೆರಲ್ ರಿಪೋರ್ಟ್ಸ್ಗಳು ಕೂಡ ಹೈಲೈಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ನ ನಾವು ನೋಡೋದಾದ್ರೆ ಆಂಧ್ರ ಪ್ರದೇಶ ಆಗಿರ್ಬೋದು, ಪಂಜಾಬ್, ತಮಿಳುನಾಡು ಮತ್ತೆ ಬಿಹಾರಲ್ಲಿ ಸ್ಪೆಷಲ್ ಕೋಟಾಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾರಿಗೆ? ಮೋಸ್ಟ್ ವಲ್ನರಬಲ್ ದಲಿತ್ಸ್ಗೆ ಅಂತ ಹೇಳಿ. ದಲಿತ್ಸ್ ಅಂತಂದ್ರೆ ಯೂಶಲಿ ಅವರಿಗೆ ಅನ್ಟಚಬಲ್ ಅಂತ ಕರಿತೀವಿ, ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಅಂತ ಹೇಳ್ತೀವಿ. ಅದರಲ್ಲಿ ದಿ ಮೋಸ್ಟ್ ವಲ್ನರಬಲ್ ಅಂತಂದ್ರೆ ಅವರು ಮತ್ತೆ ದಲಿತ್ಸ್ಗಳಲ್ಲಿ ಇನ್ನೂ ಕ್ಲಾಸಿಫಿಕೇಶನ್ ಮಾಡಿ ದ ಮೋಸ್ಟ್ ವಲ್ನರಬಲ್ ಅಂತ ಹೇಳಿ ಹೆಸರನ್ನ ಕೊಟ್ಟಿರೋಂಥದ್ದು. ಇಂಥವರಿಗೆ ಮತ್ತೆ ಸ್ಪೆಷಲ್ ಕೋಟಾಸ್ಗಳನ್ನ ಈ ಸ್ಟೇಟ್ಸ್ಗಳು ಕೊಟ್ಟಿರೋ ಅಂಥದ್ದು. ಇದೇ ಒಂದು ಎಕ್ಸಾಂಪಲ್ನ ಇಟ್ಕೊಂಡು ಈ SC ಅವ್ರನ್ನ ಮತ್ತೆ ಸಬ್ ಕೆಟಗರೈಸ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ಟೇಟ್ಸ್ಗಳಿಗೆ ಇಟ್ಟಿರುವಂಥದ್ದು. ಆ್ಯಂಡ್ ಆಲ್ಸೋ ಇನ್ 2007 2007 ನಾವು ನೋಡೋದಾದ್ರೆ ಬಿಹಾರ್ ಸ್ಟೇಟ್ ಏನಿದೆ ಅದು ಮಹಾದಲಿತ್ ಕಮಿಷನ್ ಅನ್ನುವಂತಹ ಒಂದು ಕಮಿಷನ್ ಅನ್ನು ಸೆಟಪ್ ಮಾಡಿದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ಮಹಾದಲಿತ್ ಕಮಿಷನ್ ಅನ್ನ 2007 ಬಿಹಾರ್ ರಾಜ್ಯ ಸೆಟಪ್ ಮಾಡಿರುವಂಥದ್ದು. ಇದು ಇಟ್ ಮೈಟ್ ಬಿ ಎ ಪ್ರಿಲಿಮ್ಸ್ ಓರಿಯೆಂಟೆಡ್ ಕ್ವಶನ್ ಆಗಿರ್ಬೋದು. ಮಹಾದಲಿತ್ ಕಮಿಷನ್ ಯಾವ ಸ್ಟೇಟ್ ಯಾವ ಇಯರ್ನಲ್ಲಿ ಫಾರ್ಮೇಷನ್ ಮಾಡಿದೆ ಅಂತ ಹೇಳಿ. ಯಾವ್ದು ರಿಲೇಟೆಡ್ ಅಂತ ಹೇಳಿದ್ರೆ SC-ಯಲ್ಲಿ ಬರುವಂತಹ ಕ್ಯಾಸ್ಟ್ಸ್ಗಳೇನಿದೆ ಅದು ಯಾವ್ಯಾವ್ದು ಇನ್ನೂ ವೀಕ್ ಆಗಿದೆ, ಅದಕ್ಕೆ ಯಾವುದು ಇನ್ನೂ ಬೆನಿಫಿಟ್ಸ್ಗಳಾಗಿರ್ಬೋದು, ಪ್ರಾವಿಷನ್ಸ್ಗಳು ಏನು ಸಿಗುತ್ತೆ ಬೇರೆಯವರಿಗೆ SC-ಗಳಿಗೆ ಅಂತಹ ಅವರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಪ್ರಾಪರ್ ಒಂದು ಬೆನಿಫಿಟ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು ಈ ಮಹಾದಲಿತ್ ಕಮಿಷನ್ನ ಒಂದು ಮೇನ್ ಏಮ್ ಆಗಿರೋ ಅಂಥದ್ದು. ಸೊ ಇದು ಸಬ್ ಕ್ಯಾಟಗರೈಸೇಷನ್ ಆಫ್ SCs. ಹಾಗೇನೆ ಮಹಾದಲಿತ್ ಕಮಿಷನ್ ಎಲ್ಲಿ ಸೆಟಪ್ ಆಗಿರುವಂಥದ್ದು ಮೇನ್ ರೋಲ್. ಹಾಗೆ ಇನ್ನು ಯಾವ ಸ್ಟೇಟ್ಸ್ಗಳು ಏನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ನಂತರ ನಾವು ಈ ಜಡ್ಜ್ಮೆಂಟಿನ ಬಗ್ಗೆ ನಾವು ನೋಡೋದಾದ್ರೆ ಈ ಜಡ್ಜ್ಮೆಂಟ್ ಯಾವ ಒಂದು ರೆಫರೆನ್ಸ್ ಅನ್ನ ತಗೊಂಡು ಈ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಅನ್ನೋದನ್ನ ನಾವು ನೋಡಬೇಕು. ಸೊ ಇದು ಈ ಎಲ್ಲದೂ ಕೂಡ ಈ ಸ್ಟೇಟ್ಮೆಂಟ್ಸ್ ವೈಸ್ ಅನ್ನ ಕೊಟ್ಬಿಟ್ಟು ನಮಗೆ ಪ್ರಿಲಿಮ್ಸ್ ನಲ್ಲಿ ಟ್ಯಾಕಲ್ ಲೈಕ್ ಟ್ರಿಕಿ ಕ್ವಶನ್ಸ್ ಆಗಿ ಮಾಡುವಂತಹ ಚಾನ್ಸಸ್ ಇದೆ. ಹಾಗಾಗಿ ಈ ಜಡ್ಜ್ಮೆಂಟ್ ನ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದು ಏನು ಒಂದು ಲಾ ಇದೆ, ಲೈಕ್ ಸೆಕ್ಷನ್ 4 ಆಫ್ ಕ್ಲಾಸ್ 5 ಆಫ್ ದ ಪಂಜಾಬ್ SC ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಇನ್ ಸರ್ವಿಸಸ್ ಆಕ್ಟ್ 2006 ಅಲ್ಲಿ ಹೊರಬಂದಂತಹ ಒಂದು ರೆಫರೆನ್ಸಿನ ಒಂದು ಜಡ್ಜ್ಮೆಂಟಿನ ಒಂದು ರೆಫರೆನ್ಸ್ನ ಇಟ್ಕೊಂಡು ಈಗ SC STನ ಸಬ್ ಕ್ಲಾಸಿಫೈ ಮಾಡಬಹುದು ಅಂತ ಹೇಳಿ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರೋಂಥದ್ದು ರೆಫರೆನ್ಸ್. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಆಕ್ಟ್ 2006 ಇದ್ರ ಪ್ರಕಾರ ಏನು ಲೀಗಲ್ ಪ್ರಾವಿಷನ್ ಇದೆ 50% ಆಫ್ ದ ರಿಸರ್ವ್ಡ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಸೀಟ್ಸ್ಗಳನ್ನ ಅವುಗಳನ್ನ ಬಾಲ್ಮೀಕಿಸ್ ಮತ್ತೆ ಮಜ್ಹಬಿ ಸಿಖ್ಸಿಗೆ ಪ್ರೊವೈಡ್ ಮಾಡಬೇಕು ಲೀಗಲ್ ಆಗಿ ಅಂತ ಹೇಳಿ ಈ ಒಂದು ಆಕ್ಟ್ ಹೇಳುವಂಥದ್ದು. ಇದರ ಒಂದು ಆಧಾರದ ಮೇರೆಗೆ ಏನು ಸಬ್ ಕ್ಲಾಸಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಅದ್ರ ಮೇಲೆ ಕೊಟ್ಟಿರೋ ಅಂಥದ್ದು. ಇದು ಈ ಒಂದು ಜಡ್ಜ್ಮೆಂಟಿನ ಬಗ್ಗೆ. ಹಾಗೆ ಇಲ್ಲಿ ವಿತಿನ್ ಒಂದು ಕ್ಯಾಸ್ಟ್ ಅಲ್ಲಿ ಒಂದು ಸ್ಟ್ರಗಲ್ ಇದೆ, ಅಂದರೆ ಡಿಫಿಕಲ್ಟಿ ಇದೆ, ತುಂಬಾನೇ ಡಿಫಿಕಲ್ಟ್ ಒಂದು ಪಾತ್ ಅಂತಾನೆ ಹೇಳ್ಬೋದು. ಏನಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ಏನು ಜಡ್ಜ್ಮೆಂಟ್ ಹೊರಹಾಕಿದೆ ಸೊ ಸುಪ್ರೀಂ ಸ್ಕೆಡ್ಯೂಲ್ಡ್ ಕ್ಯಾಸ್ಟಿನ ಬಗ್ಗೆ. ಸೊ ಇದನ್ನ ಕ್ಯಾಸ್ಟ್ ಸ್ಟ್ರಗಲ್ ಅಂತ ಹೇಳಿ ಡಿಫೈನ್ ಮಾಡಿದೆ ಸುಪ್ರೀಂ ಕೋರ್ಟ್. ಕ್ಯಾಸ್ಟ್ ಸ್ಟ್ರಗಲ್ ಅಂತ ಹೇಳಿ ಈ ವರ್ಡ್ ತುಂಬಾನೇ ಇಂಪಾರ್ಟೆಂಟ್, ದಟ್ಸ್ ವೈ ಇದನ್ನ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಕೊಟೇಶನ್ ಹಾಕಿ ಹೇಳಿರುವಂಥದ್ದು. ದೇರ್ ಈಸ್ ಅ ಕ್ಯಾಸ್ಟ್ ಸ್ಟ್ರಗಲ್ ಅಂತ ಹೇಳ್ತೀವಿ. ಈ ರಿಸರ್ವ್ಡ್ ಕ್ಲಾಸ್ ಏನಿದೆ, ಸೊ ರಿಸರ್ವ್ಡ್ ಕ್ಲಾಸ್ ದಟ್ ಈಸ್ SC ST, ಈ ರಿಸರ್ವ್ಡ್ ಕ್ಲಾಸ್ ಒಳಗೇನೆ ಇವಾಗ ಕ್ಯಾಸ್ಟ್ ಸ್ಟ್ರಗಲ್ ನಡೀತಿರೋ ಅಂಥದ್ದು. ಏನಂತ ಹೇಳಿದ್ರೆ ಈ ಬೆನಿಫಿಟ್ ಆಫ್ ರಿಸರ್ವೇಷನ್ ಏನಿದೆ ಇದು ಆ ಒಂದು ರಿಸರ್ವ್ಡ್ ಕ್ಲಾಸ್ SC STಗಳೇನಿದ್ದಾರೆ ಅದು ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ದೊರೀತಿಲ್ಲ, ಓನ್ಲಿ ಫ್ಯೂ ಪೀಪಲ್ಗೆ ಮಾತ್ರ ದೊರೀತಿದೆ. ಹಾಗಾಗಿ ಇದರಲ್ಲಿ ಕ್ಯಾಸ್ಟ್ ಸ್ಟ್ರಗಲ್ ರಿಸರ್ವ್ಡ್ ಕ್ಲಾಸ್ ಒಳಗೆ ನಡೀತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪಾಯಿಂಟ್ ಔಟ್ ಅನ್ನ ಮಾಡಿರೋಂಥದ್ದು. ಅಂಡ್ ಇಲ್ಲಿ ಒಂದು $1 million ಕ್ವಶನ್ ಕೂಡ ಅರೈಸ್ ಆಗ್ತಿದೆ. ಹಾಗಿದ್ರೆ ಈ ಒಂದು ಬೆನಿಫಿಟ್ಸ್ ನ ಬಾಟಮ್ ಅಲ್ಲಿ ಇರುವಂತಹ SC ಪೀಪಲ್ಗಳಿಗೆ ಯಾರಿಗೆ ಇನ್ನು ದೊರೆತಿಲ್ಲ ಅವರಿಗೆ ಹೇಗೆ ಇದನ್ನ ಪ್ರೊವೈಡ್ ಮಾಡಬಹುದು ಅಂತ ಹೇಳಿ ಒಂದು ಕ್ವೆಶನ್ ಉಂಟಾಗ್ತಿರೋ ಅಂಥದ್ದು. ಅಂಡ್ ಆಲ್ಸೋ ಇಟ್ ಈಸ್ ಕ್ಲಿಯರ್ ದಟ್ ಏನು ಕ್ಯಾಸ್ಟ್ ಇದೆ
ಕ್ಯಾಸ್ಟಿನ ಮೇಲೆ ಆಕ್ಯುಪೇಷನ್ ಆಗಿರ್ಬೋದು ನಮಗೆ ಸಿಗೋ ಅಂಥದ್ದು, ನಾವೆಲ್ಲ ರಿಸರ್ವೇಷನ್ ನೋಡ್ತೀವಿ ಎಷ್ಟೊಂದು ಎಕ್ಸಾಮ್ಸ್ಗಳಲ್ಲಿ ಇರುವಂಥದ್ದು. ಆ್ಯಂಡ್ ಈ ಆಕ್ಯುಪೇಷನ್ನಿನ ಮೇಲೆ ಪಾವರ್ಟಿ ಅನ್ನುವಂಥದ್ದು ಡಿಪೆಂಡ್ ಆಗಿರೋವಂಥದ್ದು. ಯಾಕೆಂದರೆ ಆಕ್ಯುಪೇಷನ್ ಸಿಕ್ಕಿದ್ರೆ ನಮಗೆ ಇನ್ಕಮ್ ಬರುತ್ತೆ, ಬೇಸ್ಡ್ ಆನ್ ಇನ್ಕಮ್ ಏನಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಲೈವ್ಲಿಹುಡ್ ಆಕ್ಟಿವಿಟೀಸ್ ಡಿಪೆಂಡ್ ಆಗಿರೋವಂಥದ್ದು. ಹಾಗಾಗಿ ಈ ಕ್ಯಾಸ್ಟ್, ಆಕ್ಯುಪೇಷನ್ ಮತ್ತು ಪಾವರ್ಟಿ ಅನ್ನೋದು ಮೂರು ಏನಿದೆ ಇದೆಲ್ಲದೂ ಕೂಡ ಇಂಟರ್ಲಿಂಕ್ ಆಗಿರುವಂಥದ್ದು, ಎಲ್ಲದೂ ಕೂಡ ಇಂಟರ್ ರಿಲೇಟ್ ಆಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇಂತಹ ಪಾಯಿಂಟ್ಸ್ಗಳನ್ನು ನಾವು ಮೇನ್ಸ್ನಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಮ್ಮ ಆನ್ಸರ್ ಎನ್ರಿಚ್ಮೆಂಟ್ ಆಗುವಂಥದ್ದು. ಆ್ಯಂಡ್ ಇನ್ನೊಂದು ಮೇನ್ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿರೋವಂಥದ್ದು, ಆ ಜಡ್ಜ್ಮೆಂಟಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಏನು ಒಂದು ಸ್ಟೇಟ್ ಇದೆ ರಾಜ್ಯ, ಅದರ ಪವರನ್ನು ಅದು ಡಿಪ್ರೈವ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಂದರೆ ಅದ್ರ ಪವರನ್ನು ಅದು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಡಿಕ್ರೀಸ್ ಮಾಡೋದಕ್ಕಾಗೋದಿಲ್ಲ. ಯಾವುದರಿಂದ ಅಂತ ಹೇಳಿದರೆ, ಏನು ಡಿಫ್ರೆಂಟ್ ಕ್ಲಾಸ್ಗಳಿದೆ, ಕ್ಲಾಸಸ್ ಅಂತ ಹೇಳಿದರೆ ಈಗ SC ST ಆಗಿರ್ಬೋದು, OBCಗಳಾಗಿರ್ಬೋದು, ಮೈನಾರಿಟೀಸ್ಗಳಾಗಿರ್ಬೋದು, ಈ ರೀತಿಯಾಗಿ ಡಿಫ್ರೆಂಟ್ ಕ್ಲಾಸ್ಗಳು ಏನಿದೆ ಅದರ ಒಂದು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಡಿಫ್ರೆನ್ಸನ್ನು ನೋಡಿ, ಅಂದರೆ ಪರಿಣಾತ್ಮಕವಾಗಿ ಹಾಗೆ ಅದು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ, ಅದರ ಕ್ವಾಲಿಟಿ ಏನು, ಇದರ ಒಂದು ಡಿಫ್ರೆನ್ಸನ್ನು ನೋಡಿ ಅದಕ್ಕೆ ನಾವು ಸೂಕ್ತವಾದಂತಹ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡಿ ಅವರ ಒಂದು ಏನು ಲೆವೆಲ್ ಇದೆ ಅದನ್ನು ಅಪ್ಲಿಫ್ಟ್ ಮಾಡೋದು ಅದು ಸ್ಟೇಟಿನ ಪವರ್ ಆಗಿದೆ ಅಥವಾ ಸ್ಟೇಟಿನ ಒಂದು ಕರ್ತವ್ಯ ಆಗಿದೆ. ಈ ಒಂದು ಕರ್ತವ್ಯದಿಂದ ಸ್ಟೇಟ್ ಹಿಂದೆ ಸರಿಯುವಂಥದ್ದಿಲ್ಲ, ಅದಕ್ಕೆ ಪ್ರಾಪರ್ ಆಗಿ ಮೆಷರ್ಸ್ಗಳನ್ನು ತಗೊಬೇಕು ಅಂತ ಹೇಳಿ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಡಿರೋ ಅಂಥದ್ದು. ಇದು ಏನು ಸುಪ್ರೀಂ ಕೋರ್ಟಿನ ಒಂದು ವರ್ಡಿಕ್ಟ್ಸ್ ಆಗಿರ್ಬೋದು ಅಥವಾ ಜಡ್ಜ್ಮೆಂಟ್. ಬೇಸಿಕಲಿ ಈ ವರ್ಡ್ ಗೊತ್ತಿರಬೇಕು, ಕ್ಯಾಸ್ಟ್ ಸ್ಟ್ರಗಲ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಫೈನ್ ಅನ್ನ ಮಾಡಿರೋ ಅಂಥದ್ದು. ಆ್ಯಂಡ್ ಈ ಒಂದು ಏನು ಸಬ್ ಕ್ಲಾಸಿಫಿಕೇಶನ್ ಅನ್ನ ಮಾಡಬೇಕು SC ST ಅನ್ನೋದೇನಿದೆ, ಇದು ರೀಸೆಂಟ್ ಆಗಿರುವಂತಹ ಒಂದು ಕೇಸ್ ಅಲ್ಲ, ಇದು 2004 ಇಂದನೂ ಕೂಡ ಈ ಒಂದು ಕೇಸ್ ನಡೀತಾ ಇದೆ ಸಬ್ ಕ್ಲಾಸಿಫಿಕೇಶನ್ ಮಾಡಬೇಕು ಅಂತ ಹೇಳಿ. ಬಟ್ ಏನು EV ಚಿನ್ನಯ್ಯ ಕೇಸ್ ಇದೆ, ಈ ಒಂದು ಕೇಸ್ನಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನ ಹೊರಬೀಸಲಾಯಿತು. ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯಾಗಿ ಸಬ್ ಕ್ಲಾಸಿಫಿಕೇಶನ್ ಅನ್ನ ಮಾಡುವಂತಿಲ್ಲ. ಈ ರೀತಿ ಸಬ್ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಆರ್ಟಿಕಲ್ 14 ಏನಿದೆ ಅದು ವಯೋಲೇಟ್ ಆಗುತ್ತೆ ಅಂತ ಹೇಳಿ EV ಚಿನ್ನಯ್ಯ ಕೇಸ್ ಹೇಳಿತ್ತು 2004 ಅಥವಾ 2005 ಜಡ್ಜ್ಮೆಂಟ್ ಅಲ್ಲಿ. ಈ ಒಂದು ಕೇಸನ್ನು ಅಥವಾ ಈ ಒಂದು ಜಡ್ಜ್ಮೆಂಟ್ ಅನ್ನ ಓವರ್ ರೂಲ್ ಮಾಡಿದೆ, ಸ್ಟ್ರೈಕ್ ಡೌನ್ ಅನ್ನ ಮಾಡಿದೆ ಈಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್. ಆ್ಯಂಡ್ ರೀಸೆಂಟ್ ಆಗಿ ಏನು ಜಡ್ಜ್ಮೆಂಟ್ ಏನಿದೆ, ಯೂನಿಲ್ಯಾಟರಲ್ ಆಗಿ ಈ ಏನು ಕ್ಲಾಸ್, ಈಗ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಸೆಡ್ ಅದು ಒಂದು ಕ್ಲಾಸ್ ಆಫ್ ಮೆಂಬರ್ಸ್ ಆಗಿದೆ. ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳಿ ಒಂದು ಡಿಸ್ಕ್ರೈಬ್ ಮಾಡಿದ್ದೀವಿ. ಈ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಒಳಗೆ ಇನ್ನೊಂದು ಕ್ಲಾಸನ್ನು ನಾವು ಅದರಲ್ಲಿ ಮಾಡೋದ್ರಿಂದ, ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ಈ ಪ್ರೆಸಿಡೆನ್ಷಿಯಲ್ ಲಿಸ್ಟಲ್ಲಿ SC ST ಅಂತ ಏನು ಇದಾಗಿದೆ ಇದಕ್ಕೆ ಒಂದು ಬ್ಯಾಡ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಜಡ್ಜ್ಮೆಂಟ್ ಹೇಳಿರೋ ಅಂಥದ್ದು ಈ EV ಚಿನ್ನಯ್ಯ ಕೇಸ್ನಲ್ಲಿ. ಆ್ಯಂಡ್ ಈ ಒಂದು ಜಡ್ಜ್ಮೆಂಟ್ ಇನ್ನೊಂದಕ್ಕೆ ಕಂಪ್ಲೀಟ್ ಆಗಿ ಎಂಡೋರ್ಸ್ ಅನ್ನು ಕೊಡುತ್ತೆ, ಪುಷ್ ಅನ್ನು ಕೊಡುತ್ತೆ. ಏನಂತ ಹೇಳಿದರೆ, ಏನು ಕ್ರೀಮಿ ಲೇಯರ್ ಇದೆ, ಕ್ರೀಮಿ ಲೇಯರ್ ಅಂತಂದರೆ ಯಾವ ಒಂದು ಪೀಪಲ್ಗೆ ಅಥವಾ ಒಂದು ಸೆಕ್ಷನ್ ಆಫ್ ಸೊಸೈಟಿ ಆಫ್ ಪೀಪಲ್ಗೆ ಬೇಸಿಕ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥ ಶಕ್ತಿ, ಲೈಕ್ ಫುಡ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಅಂದರೆ ಕ್ಲೋತಿಂಗ್ ಆಗಿರ್ಬೋದು, ಈ ಬೇಸಿಕ್ ಎಸೆನ್ಷಿಯಲ್ ನೀಡ್ಸ್ಗಳನ್ನು ತಾವು ಫುಲ್ಫಿಲ್ ಮಾಡ್ಕೊಳ್ಳೋಂಥ ಶಕ್ತಿ ಇದೆ, ಅವ್ರನ್ನ ನಾವು ಕ್ರೀಮಿ ಲೇಯರ್ ಅಂತ ಹೇಳಿ ಅವರಿಗೆ ಕನ್ಸಿಡರ್ ಮಾಡ್ತೀವಿ. ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟನ್ನು SC ಮತ್ತು STಗೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಈ ಸಿಗ್ನಿಫಿಕೆಂಟನ್ನು ಜಡ್ಜ್ಮೆಂಟಿನ ಒಂದು ಮುಖ್ಯ ಉದ್ದೇಶ ಆಗಿದೆ. ಯಾಕೆಂದರೆ ನಾವು ಒಂದು ಆಲ್ರೆಡಿ SC ಅಥವಾ ST ಒಂದು ಸಬ್ ಕ್ಲಾಸ್ ಆಗಿದೆ, ಅದರಲ್ಲಿ ಮತ್ತೆ ನಾವು ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ನಾವು ಅದನ್ನು ಮತ್ತಷ್ಟು ವೀಕರ್ ಸೆಕ್ಷನಿಗೆ ನಾವು ತಳ್ತಿದ್ದೀವಿ. ಇನ್ಸ್ಟೆಡ್ ಆಫ್ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕಿಂತ ಇನ್ನು ಲೋ ಲೆವೆಲ್ಗೆ ಇದು ಮಾಡ್ತಿದ್ದೀವಿ ಅಂತ ಹೇಳಿ ಈ ಜಡ್ಜ್ಮೆಂಟ್ EV ಚಿನ್ನಯ್ಯ ಕೇಸಲ್ಲಿ ಕೊಟ್ಟಿರೋವಂಥದ್ದು. ಆ್ಯಂಡ್ ಈ ಸಿಟಿಸನ್ಸ್ಗಳು ಯಾರೇ ಇರಲಿ, ಅವ್ರನ್ನ ಯಾವಾಗ ಅವರು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ಸ್ ಅಂತ ಯಾರೂ ಕೂಡ ಅವ್ರನ್ನ ಸಾಯೋವರೆಗೂ ಟ್ರೀಟ್ ಮಾಡುವಂಥದ್ದಿಲ್ಲ. ಯಾರು ಈಗ ನಾವು ನೋಡೋದಿದ್ರೆ SC STಯನ್ನು ಸೊ ಆಲ್ಮೋಸ್ಟ್ ನಾವು ಹಲವಾರು ವರ್ಷಗಳಿಂದ ನಾವು ಅದೇ ರೀತಿಯಾಗಿ ನೋಡ್ಕೊಂಡು ಬರ್ತಿದ್ದೀವಿ. ಅವರು ಎಂತೆಂತಹ ಹುದ್ದೆಯಲ್ಲಿ ಇದ್ರೂ ಕೂಡ ಅವರಿಗೆ ನಾವು ಇನ್ನೂ ಕೂಡ ಬ್ಯಾಕ್ವರ್ಡ್ ಪೀಪಲ್ ಅಥವಾ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಅಂತಲೇ ಹೇಳ್ತೀವಿ. ಟಿಲ್ ಪರ್ಪೆಚುಟಿ ಅಂದರೆ ಎಟರ್ನಲಿ ಅವರು ಇಮ್ಮಾರ್ಟಲ್ ಇದ್ರೂ ಕೂಡ ಅವರಿಗೆ ಅದೇ ರೀತಿಯಾದಂತಹ ಒಂದು ಟೈಟಲ್ನ ಕೊಡ್ತೀವಿ. ಸೊ ಹಾಗಾಗಿ ಏನು ನಾವು ಅಲ್ಲಿ ಇದರಲ್ಲಿ ಜಡ್ಜ್ಮೆಂಟನ್ನು ಕೊಟ್ಟಿದೆ EV ಚಿನ್ನಯ್ಯ ಕೇಸ್ನಲ್ಲಿ ಅಂತಂದರೆ, ಯಾವ ಪ್ರಜೆಗಳು ಸೊ ಅದೇ ಅವರು ಲೈಫ್ನಲ್ಲಿ ಮುಂದೆ ಬರ್ತಾರೆ, ಎಜುಕೇಷನಲ್ಲಿ ಆಗಿರ್ಬೋದು, ಸೋಷಿಯಲಿ ಆಗಿರ್ಬೋದು, ಅವರನ್ನ ಕ್ರೀಮಿ ಲೇಯರ್ ಇಂದ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಜಡ್ಜ್ಮೆಂಟನ್ನು ಹೇಳಿರುವಂಥದ್ದು. ಸೊ ಮೇನ್ ಏನಂತ ಹೇಳಿದರೆ, ಈ ಕೇಸ್ನಲ್ಲಿ ಆರ್ಟಿಕಲ್ 14 ವಯೋಲೇಟ್ ಮಾಡುತ್ತೆ ಇಫ್ ಈ ಒಂದು SCಯನ್ನು ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅಂತ ಹೇಳಿ. ಹಾಗಾಗಿ ಇದು ಓಲ್ಡ್ ಜಡ್ಜ್ಮೆಂಟ್ ಇರುವಂಥದ್ದು ಈ ಸಬ್ ಕ್ಲಾಸಿಫಿಕೇಶನ್ ಬಗ್ಗೆ. ಬಟ್ ನ್ಯೂ ಜಡ್ಜ್ಮೆಂಟ್ ಏನಿದೆ ಅದು ಈ ಒಂದು ಓಲ್ಡ್ ಜಡ್ಜ್ಮೆಂಟನ್ನು ಸ್ಟ್ರೈಕ್ ಔಟ್ ಮಾಡಿದೆ.
ನಂತರ ನಾವು ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಅಂತ ಹೇಳಿದ್ವಿ. ಹಾಗಿದ್ರೆ ಏನಿದು ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಅಂತ ಹೇಳಿದ್ರೆ ನಿಮಗೆಲ್ಲ ತಿಳಿದಿರಬೇಕು. ಸೊ ಕಾನ್ಸ್ಟಿಟ್ಯೂಷನ್ ನಲ್ಲಿ ಯಾವುದು SC ಮತ್ತೆ ಯಾವುದು ST ಅಂತ ಹೇಳಿ ಯಾವುದನ್ನು ಕೂಡ ಕ್ಯಾಸ್ಟ್ಗಳಾಗಿರ್ಬೋದು ಟ್ರೈಬ್ಸ್ನ ಸ್ಪೆಸಿಫೈ ಮಾಡಿಲ್ಲ. ಸೊ ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಜಸ್ಟ್ SC STಗಳಿಗೆ ಈಕ್ವಾಲಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ, ಸಮಾನತೆ ತರೋದಕ್ಕೋಸ್ಕರ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಅನ್ನ ಕೊಡಬೇಕು ಅಂತ ಮಾತ್ರ ಹೇಳುತ್ತೆ. ಬಟ್ ಎಲ್ಲೂ ಕೂಡ ಸ್ಪೆಸಿಫೈ ಅನ್ನ ಮಾಡಲ್ಲ ಯಾವ ಕ್ಯಾಸ್ಟ್ ಅಥವಾ ಟ್ರೈಬ್ಸ್ಗಳನ್ನ SC ST ಅಂತ ಕರಿಬೇಕು ಅಂತ ಹೇಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಬೇಕು. ಈ ಪವರ್ ಏನಿದೆ, ಸೊ SC ST ಅಂತ ಯಾವ್ದನ್ನ ಕರಿತೀವಿ ಅಂತ ಹೇಳೋದು, ಇದು ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ಇದು ಇರೋಂಥದ್ದು ಬರೀ ಪ್ರೆಸಿಡೆಂಟ್ ಹತ್ರ ಮಾತ್ರ. ಈ ಪವರ್ ಇರುವಂತದ್ದು ಪ್ರೆಸಿಡೆಂಟ್ ಹತ್ರ ಮಾತ್ರ, ನೆನ್ಪಿಟ್ಕೋಬೇಕು. ಸೊ ಇದು ಯಾವ್ದ್ರ ಪ್ರಕಾರ ಅಂತ ಹೇಳಿದ್ರೆ ಆಸ್ ಪರ್ ಆರ್ಟಿಕಲ್ 341 ಪ್ರಕಾರ ಯಾವ ಕ್ಯಾಸ್ಟ್ ಅನ್ನ ಪ್ರೆಸಿಡೆಂಟ್ ನಿರ್ಧರಿಸ್ತಾರೋ, ಯಾವ್ದನ್ನ ನೋಟಿಫೈ ಮಾಡ್ತಾರೋ, ಇಂತಹ ಕ್ಯಾಸ್ಟ್ ಅನ್ನ SC ಅನ್ಬೇಕು, ಇಂತಹ ಕ್ಯಾಸ್ಟ್ ನ ST ಅನ್ಬೇಕು ಅಂತ ಹೇಳಿ ಪ್ರೆಸಿಡೆಂಟ್ ಯಾವ್ದನ್ನ ಸೂಚಿಸ್ತಾರೋ ಅಂತಹದನ್ನ ನಾವು SC STs ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಪ್ರೆಸಿಡೆಂಟ್ಸ್ ಆರ್ಡರ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಅಂತ ಹೇಳುವಂಥದ್ದು. ಈ ಏನನ್ನ ಒಂದು ಕ್ಯಾಸ್ಟ್ ಅನ್ನ ನಾವು SC ಅಂತ ಏನು ಒಂದು ಸ್ಟೇಟಲ್ಲಿ ನೋಟಿಫೈ ಮಾಡಿದ್ರೆ, ಈಗ ಒಂದು ಸ್ಟೇಟಲ್ಲಿ ಒಂದು ಕ್ಯಾಸ್ಟನ್ನ SC ಅಂತ ನೋಟಿಫೈ ಮಾಡಿದ್ರೆ ಅದೇ ಇನ್ನೊಂದು ಸ್ಟೇಟಲ್ಲೂ SC ಆಗಿರಬೇಕು ಅಂತ ಏನಿಲ್ಲ. ಸೊ ಇದು ನಿಮಗೆ ನೆನ್ಪಿಟ್ಕೊಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಿಲಿಮ್ಸ್ನಲ್ಲಿ ಇಂತಹ ಪಾಯಿಂಟ್ಸ್ಗಳನ್ನು ಕೇಳೋದು ಜಾಸ್ತಿ. ಏನು SC ಇದೆ, ಒಂದು ಕ್ಯಾಸ್ಟ್ನ SC ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಸ್ಟೇಟ್ ಟು ಸ್ಟೇಟ್ ಏನಾಗುತ್ತೆ ವೇರಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಸ್ಟೇಟ್ನಲ್ಲಿ ಒಂದು ಕ್ಯಾಸ್ಟ್ಗೆ ರಿಸರ್ವೇಷನ್ ಇರುತ್ತೆ ಆ ಒಂದು ಸ್ಟೇಟಿನ ಪ್ರಕಾರ, ಅದು ಇನ್ನೊಂದು ಸ್ಟೇಟ್ನಲ್ಲಿ ಇರಬೇಕು ಅನ್ನೋದೇನಿಲ್ಲ. ಸೊ ಇಂತಹ ಒಂದು ಜಗಳಗಳನ್ನ, ಡಿಸ್ಪ್ಯೂಟ್ಸ್ಗಳನ್ನ ನಾವು ತಡೆಯೋದಕ್ಕೋಸ್ಕರ ಏನು ಈ ಕ್ಯಾಸ್ಟ್ಗಳು ನೋಟಿಫೈ ಮಾಡ್ತಾರೆ SC ಅಂತ ಹೇಳಿ ಒಂದು ಸ್ಟೇಟಲ್ಲಿ, ಅದು ಇನ್ನೊಂದು ಸ್ಟೇಟಲ್ಲಿ ಸಿಮಿಲರ್ ಆಗಿರೋಲ್ಲ. ಮೇನ್ ಇಂಟೆನ್ಷನ್ ಏನಂತಾರೆ, ಡಿಸ್ಪ್ಯೂಟ್ಸ್ ಅನ್ನ ಅವಾಯ್ಡ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ಕ್ಯಾಸ್ಟ್ನ ರಿಸರ್ವೇಷನ್ ಆ ಪರ್ಟಿಕ್ಯುಲರ್ ಸ್ಟೇಟಿಗೆ ಬೇಕೋ ಬೇಡವೋ ಇದರ ಒಂದು ಬೇಸಿಸ್ ಮೇಲೆ ಮಾಡಿರುವಂಥದ್ದು. ಸೊ ಇದರಲ್ಲಿ ತಿಳ್ಕೊಬೇಕಾಗಿರೋದು ಒಂದು ವಿಷಯ ಅಂದರೆ SC ಒಂದು ಸ್ಟೇಟಲ್ಲಿ ಇದ್ದಿದ್ದು ಒಂದು ಕ್ಯಾಸ್ಟ್ ಇನ್ನೊಂದು ಸ್ಟೇಟಲ್ಲಿ ಇರಬೇಕು ಅನ್ನೋದಿಲ್ಲ. ಇಟ್ ಮೇ ನಾಟ್ ಬಿ ಸೇಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆನ್ಯುವಲ್ ರಿಪೋರ್ಟ್ ಅಂದರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನಿದೆ ಅದು ಪ್ರತಿ ವರ್ಷನೂ ಕೂಡ ಒಂದು ರಿಪೋರ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್ ಏನಿದೆ ಅಂತ ಹೇಳಿದರೆ 1263 SCಗಳು ನಮ್ಮ ಕಂಟ್ರಿನಲ್ಲಿ 2018-19 ಸಾಲಿನಲ್ಲಿ ಇದ್ದಾರೆ. ಇದು ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದುವರೆಗೂ ಕೂಡ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಮತ್ತು ಲಕ್ಷದ್ವೀಪ್ ಇಷ್ಟು ಒಂದು ಪ್ರದೇಶಗಳಲ್ಲಿ ಯಾವ ಒಂದು ಕಮ್ಯುನಿಟಿನೂ ಕೂಡ SC ಅಂತ ಹೇಳಿ ಎಲ್ಲೂ ಕೂಡ ಸ್ಪೆಸಿಫೈಯನ್ನು ಮಾಡಿಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಪ್ರದೇಶಗಳು ನೆನ್ಪಿಟ್ಕೊಬೇಕು. ಒನ್ ಈಸ್ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಆ್ಯಂಡ್ ಲಕ್ಷದ್ವೀಪ್. ಇಷ್ಟರಲ್ಲೂ ಕೂಡ SC ಅನ್ನೋದನ್ನ ಎಲ್ಲೂ ಕೂಡ ಕಮ್ಯುನಿಟಿಯನ್ನು ಸ್ಪೆಸಿಫೈ ಮಾಡಿಲ್ಲ. ಆ್ಯಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಏನಿದೆ SC ಅನ್ನೋದನ್ನ ಸಿಂಗಲ್ ಗ್ರೂಪ್ ಆಗಿ ಹೋಮೋಜಿನಸ್ ಅಂತ ಅಂದರೆ ಅಲ್ಲಿ ಏನು ಕೂಡ ಡಿಫ್ರೆನ್ಶಿಯೇಟ್ ಮಾಡದೇ ಇರೋ ಹಾಗೆ ಇದುವರೆಗೂ ಕೂಡ ಕಾನ್ಸ್ಟಿಟ್ಯೂಷನ್ ನೋಡಿರೋಂಥದ್ದು, ಆ ಕಾನ್ಸ್ಟಿಟ್ಯೂಷನಲ್ಲಿ ಇರೋದು ಹಾಗೇನೆ ಇದನ್ನ ಸಿಂಗಲ್ ಹೋಮೋಜಿನಿಯಸ್ ಗ್ರೂಪ್ ಆಗಿ ಕೂಡ ಟ್ರೀಟ್ ಮಾಡ್ತಿರೋ ಅಂಥದ್ದು. ಇದು ಪ್ರೆಸಿಡೆನ್ಷಿಯಲ್ ಲಿಸ್ಟ್. ಹಾಗೆ ಅದ್ರ ಬಗ್ಗೆ ಇರುವಂಥ ಪ್ರಿಲಿಮ್ಸ್ ಓರಿಯೆಂಟೆಡ್ ಕೆಲವೊಂದು ಕ್ವಶನ್ಸ್ಗಳು. ನಂತರ ಈ ಸಬ್ ಕ್ಯಾಟಗರೈಸೇಷನ್ ವಿರುದ್ಧ ಹಲವಾರು ರೀತಿಯಾದಂತಹ ಆರ್ಗ್ಯುಮೆಂಟ್ಸ್ಗಳು ನಡೀತಾ ಇದೆ. ಸೊ ಏನಂತ ಹೇಳಿದರೆ ಆರ್ಗ್ಯುಮೆಂಟ್ ಏನು ರಿಕ್ವೈರ್ಮೆಂಟ್ ಇದೆ ಸೋಷಿಯಲ್ ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್, ಅಂದರೆ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಏನು ಎಜುಕೇಷನಲ್ ಪರ್ಪಸ್ ಆಗಿ ಬ್ಯಾಕ್ವರ್ಡ್ ಉಳಿದಿದ್ದಾರೆ, ಇದು SC STಗಳಿಗೆ ಇದು ಅಪ್ಲೈ ಆಗ್ತಿಲ್ಲ. ಏನು ಈ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಇದೆ SCಗಳಿಗೆ ಅದು ಯಾವುದಕ್ಕೋಸ್ಕರ ಈ ಸ್ಪೆಷಲ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ದು ಅಂತ ಹೇಳಿದರೆ, ಯಾಕೆಂದರೆ ನಾವು ಹಿಂದಿನ ಕಾಲದಿಂದ ನೋಡ್ಕೊಂಗೆ ದೇ ಆರ್ ಅನ್ಟಚಬಲ್ಸ್ ಅಂತ ಕಳ್ತೀವಿ, ಅಂದರೆ ಅವ್ರನ್ನ ಯಾವತ್ತೂ ಮುಟ್ಟಿಸ್ಕೊಬಾರ್ದು. ಈ ರೀತಿಯಾದಂತಹ ಒಂದು ನೋಷನ್ ಅಥವಾ ಒಂದು ಐಡಿಯಾ ಇದ್ದಿದ್ದರಿಂದ ಅವರು ಯಾವುದೋ ಒಂದು ಸಫರಿಂಗ್ಸನ್ನು ಪಟ್ಟಿದ್ದಾರೆ, ಆ ಒಂದು ದೃಷ್ಟಿಕೋನದಿಂದ ಇಟ್ಕೊಂಡು ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ SCಗಳಿಗೆ ಇದ್ದಿದ್ದು. ಆ್ಯಂಡ್ ಇನ್ 1976 ಕೇಸ್ನಲ್ಲಿ, ದಟ್ ಈಸ್ ಸ್ಟೇಟ್ ಆಫ್ ಕೇರಳ ವರ್ಸಸ್ NM ಥಾಮಸ್ ಎನ್ನುವಂತಹ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನನ್ನ ಹೇಳಿಕೆ ಕೊಟ್ಟಿದೆ ಅಂತಂದರೆ, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ಗಳೇನಿದೆ ಅವುಗಳು ಕ್ಯಾಸ್ಟ್ ಅಲ್ಲ, ಅವರನ್ನ ಒಂದು ಕ್ಲಾಸ್ ಆಫ್ ಪೀಪಲ್ ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡಿರೋವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಒಂದು ಕೇಸ್ ನೆನ್ಪಿಟ್ಕೊಬೇಕು. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ ಇಂಪಾರ್ಟೆಂಟ್. ಸೊ ಸ್ಟೇಟ್ ಆಫ್ ಕೇರಳ ವರ್ಸಸ್ NM ಥಾಮಸ್ ಕೇಸ್, ಇದರಲ್ಲಿ ಏನು ಹೇಳಿಕೆ ಇರೋದು, ಜಡ್ಜ್ಮೆಂಟ್ ಇರೋದು ಅಂತ ಹೇಳಿದರೆ, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ಗಳು ಏನಿದೆ ಅವುಗಳು ಕ್ಯಾಸ್ಟ್ಗಳಲ್ಲ, ದೇ ಆರ್ ಕ್ಲಾಸ್ ಅಂತ ಹೇಳ್ತೀವಿ. ಆ್ಯಂಡ್ ಪಿಟಿಷನರ್ಸ್ ಆರ್ಗ್ಯುಮೆಂಟ್ ಏನಿದೆ ಇದರ ವಿರುದ್ಧ ಇರುವಂಥದ್ದು ಅಂದರೆ, ಸ್ಟೇಟ್ಸ್ಗಳು ಅಕಸ್ಮಾತ್
ಈ ರೀತಿಯಾಗಿ ಸಬ್ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಅಲ್ಲಿ ರಿಸರ್ವೇಶನ್ ಏನು ಈಗ ಪ್ರೆಸೆಂಟ್ ಇದೆ SC STಗಳಿಗೆ ಇಷ್ಟು ಪ್ರಮಾಣ ಅಂತ ಹೇಳಿ ಒಂದು ಸರ್ಟನ್ ಪ್ರಪೋರ್ಷನ್ ಅಲ್ಲಿ ರಿಸರ್ವೇಶನ್ ಇರುವಂಥದ್ದು. ಬಟ್ ಈ ರಿಸರ್ವೇಶನ್ ಏನಾಗುತ್ತೆ, ನೀವು ಮತ್ತೆ SC ಅಥವಾ ST ನ ರೀಕ್ಲಾಸಿಫೈ ಮಾಡಿದ್ರೆ, ಸಬ್ ಕ್ಲಾಸಿಫೈ ಮಾಡೋದ್ರಿಂದ ಈ ರಿಸರ್ವೇಶನ್ ಪ್ರಪೋರ್ಷನ್ ಚೇಂಜ್ ಆಗುತ್ತೆ. ಅಂಡ್ ಈ ಪ್ರಪೋರ್ಷನ್ ಚೇಂಜ್ ಆದಾಗ ಆಬ್ವಿಯಸ್ಲಿ ಅಲ್ಲಿ ಒನ್ ವೋಟ್ ಬ್ಯಾಂಕ್ ಅಥವಾ ಅದರ್ ಅಂದ್ರೆ ಒನ್ ವೋಟ್ ಬ್ಯಾಂಕ್ ಅಂತಂದ್ರೆ ಅಲ್ಲಿ ರಿಸರ್ವೇಶನ್ ಇನ್ನೂ ಕೂಡ ಪ್ರಪೋರ್ಷನ್ ಜಾಸ್ತಿ ಆಗೋದ್ರಿಂದ ಅಲ್ಲಿ ಆ ಕಮ್ಯುನಿಟಿ ಅವರೇ ಏನ್ ಮಾಡ್ತಾರೆ, ಜಾಸ್ತಿ ಹೆಚ್ಚಿನ ವೋಟನ್ನ ಅವರಿಗೆ ಹಾಕುವಂಥದ್ದು. ಇಲ್ಲಿ ಸರ್ಟನ್ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಕೂಡ ಆಗುತ್ತೆ. ಹಾಗಾಗಿ ಹಲವಾರು ಜನ ಈ ಒಂದು ಸಬ್ ಕ್ಯಾಟಗರೈಸೇಷನ್ ಆಫ್ SC ಮಾಡೋದು ಬೇಡ ಅಂತ ಹೇಳಿ ಆರ್ಗ್ಯುಮೆಂಟ್ ಅನ್ನ ನೀಡ್ತಿರುವಂಥದ್ದು. ಅಂಡ್ ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಅಲ್ಲಿ ಮೇನ್ ಏನಂತಾನೆ ಈ ರೀತಿಯಾದಂತಹ ಒಂದು ಆರ್ಬಿಟ್ರರಿ ಚೇಂಜ್ ಆಗುತ್ತೆ. ಪೊಟೆನ್ಷಿಯಲ್ ಆರ್ಬಿಟ್ರರಿ ಚೇಂಜ್ ಅಂತಂದ್ರೆ ರ್ಯಾಂಡಮ್ ಚೇಂಜಸ್ಗಳು ಏನು ಉಂಟಾಗುತ್ತೆ ಅದನ್ನ ಪ್ರಾಪರ್ ಆಗಿ ನೋಡಿ ಒಂದು ಈ ರೀತಿಯಾದಂತಹ ಏನು ರ್ಯಾಂಡಮ್ ಚೇಂಜಸ್ಗಳ ವಿರುದ್ಧ ಇಂಪ್ಯಾಕ್ಟ್ಸ್ಗಳೇನಿರುತ್ತೆ ಅದನ್ನು ತಡೆಯುವಂಥದ್ದೇ ಈ ಪ್ರೆಸಿಡೆಂಟ್ಸ್ ಲಿಸ್ಟ್ ಅಲ್ಲಿ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಮೇನ್ ರೀಸನ್ ಏನಕ್ಕೆ ಸಬ್ ಕ್ಯಾಟಗರೈಸೇಷನ್ ಬೇಡ ಅಂತ ಹೇಳ್ತಿರೋದು ಅಂದ್ರೆ ಅವರು ಸೋಷಿಯಲಿ ಎಜುಕೇಷನಲಿ ಏನು ಬ್ಯಾಕ್ವರ್ಡ್ ಇಲ್ಲ. ಸೊ ಅವರಿಗೆ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಿದ್ರು ಅದು ಡ್ಯೂ ಟು ಅನ್ಟಚಬಿಲಿಟಿ ಒಂದೇ ಒಂದು ಕಾರಣ ಇಟ್ಕೊಂಡು, ಮತ್ತೆ ಅವ್ರು ಏನು ಸಫರಿಂಗ್ಸ್ ಅನ್ನ ಪಟ್ಟಿದ್ರು ಅದು ಮುಂದೆನೂ ಕೂಡ ಬರಬಾರ್ದು ಸಮಾಜದಲ್ಲಿ ಅಂತ ಹೇಳಿ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದು. ಹಾಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಶೆಡ್ಯೂಲ್ಡ್ ಕ್ಯಾಸ್ಟ್ಗಳೇನಿದೆ ಅದು ಕ್ಯಾಸ್ಟ್ಗಳಲ್ಲ, ಅದನ್ನ ಕ್ಲಾಸ್ ಅಂತ ಹೇಳಿ ಡಿಫೈನ್ ಮಾಡಿರುವಂಥದ್ದು. ಹಾಗೆ ಈ ರೀತಿಯಾಗಿ ನಾವು ಸಬ್ ಕ್ಲಾಸಿಫೈ ಮಾಡೋದ್ರಿಂದ ಅವರಿಗೆ ರಿಸರ್ವೇಶನ್ ನ ಪ್ರಪೋರ್ಷನ್ ಏನಿದೆ ಪ್ರಮಾಣ, ಸೊ ಅದು ಜಾಸ್ತಿ ಆಗೋದ್ರಿಂದ ಅಲ್ಲಿ ಏನು ಎಲೆಕ್ಷನ್ಸ್ಗಳಾಗಿರ್ಬೋದು ಈ ರೀತಿ ಬಂದಾಗ ಅಲ್ಲಿ ಒನ್ ವೋಟ್ ಬ್ಯಾಂಕ್ ಅಂದ್ರೆ ಒಂದೇ ಕಮ್ಯುನಿಟಿಯವರ ವೋಟ್ ಜಾಸ್ತಿ ಬಿದ್ದು ಅಲ್ಲಿ ಡಿಸ್ಕ್ರಿಮಿನೇಷನ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಆರ್ಬಿಟ್ರರಿ ಚೇಂಜ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಸಬ್ ಕ್ಯಾಟಗರೈಸೇಷನ್ ಬೇಡ ಅಂತ ಹೇಳಿ ಈ ಪಿಟಿಷನರ್ಸ್ಗಳು ಹಲವಾರು ಆರ್ಗ್ಯುಮೆಂಟ್ಸ್ ಅನ್ನ ಕೊಟ್ಟಿರೋ ಅಂಥದ್ದು. ನಂತರ ನಾವು ಈ ಜಡ್ಜ್ಮೆಂಟಿನ ಒಂದು ಮುಂದಿನ ಒಂದು ದಿನಗಳಲ್ಲಿ ಈ ಜಡ್ಜ್ಮೆಂಟಿಂದ ಉಂಟಾಗುವ ಪರಿಣಾಮವನ್ನು ನಾವು ನೀಡೋದಾದ್ರೆ, ಜಡ್ಜ್ಮೆಂಟ್ ಏನನ್ನ ರೀಸನ್ ಕೊಟ್ಟಿದೆ ಈ ಸಬ್ ಕ್ಲಾಸಿಫಿಕೇಶನ್ ಬಗ್ಗೆ ಅಂತ ಅಂದ್ರೆ, ಈ ಸಬ್ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸೆಂಟ್ರಲ್ ಲಿಸ್ಟಿಗೆ ಅಥವಾ SC ಕ್ಯಾಟಗರಿಗೆ ಯಾವುದೇ ರೀತಿಯಾಗಿ ಹಾರ್ಮ್ಫುಲ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಇರುವಂಥದ್ದು. ಇಲ್ಲಿ ಯಾವುದೇ ಕ್ಯಾಸ್ಟ್ ಅನ್ನು ಕೂಡ ಸೆಂಟ್ರಲ್ ಲಿಸ್ಟ್ ಏನಿದೆ ಅದರಿಂದ ಎಕ್ಸ್ಕ್ಲೂಡ್ ಮಾಡ್ತಿಲ್ಲ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಇವಾಗ ಏನು SC ST ಒಂದು ಗ್ರೂಪ್ಗಳಿದಾವೆ, ಈ SC STಗಳಲ್ಲಿ ಇನ್ನೂ ಒಂದು ಗ್ರೂಪ್ ಅಂದ್ರೆ ಅವರದೇ ಒಂದು ಪಂಗಡಗಳಲ್ಲಿ ಇನ್ನೂ ಯಾರು ವೀಕ್ ಇರ್ತಾರೆ, ದಟ್ ಈಸ್ ವೀಕೆಸ್ಟ್ ಆಫ್ ದ ಅವ್ರಗಳನ್ನ ನಾವು ಕನ್ಸಿಡರ್ ಮಾಡ್ತಿದೀವಿ. ಇಲ್ಲಿ ಯಾವುದೇ ಕ್ಯಾಸ್ಟ್ ಅನ್ನ ನಾವು ತೆಗೆದು ಹಾಕಿಲ್ಲ, ಎಕ್ಸ್ಕ್ಲೂಡ್ ಮಾಡಿಲ್ಲ ನಾವು ಲಿಸ್ಟ್ ಇಂದ ಅಂತ ಹೇಳಿ ಈ ಜಡ್ಜ್ಮೆಂಟ್ ಅಲ್ಲಿ ಇರುವಂತದ್ದು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ರಾಜ್ಯಗಳು ಏನು ಒಂದು SC ಅಥವಾ ST ಪೀಪಲ್ಗಳು ಇದ್ದಾರೆ ಅವ್ರನ್ನ ವೀಕೆಸ್ಟ್ ಅಂತ ಅಂತೀವಿ, ಬಟ್ ಅವ್ರಿಗಿಂತ ಅದೇ ಪಂಗಡದಲ್ಲಿ ಇನ್ನೂ ಏನು ವೀಕರ್ ಸೆಕ್ಷನ್ ಇದ್ದಾರೆ ಅವರಿಗೆ ಪ್ರಿಫರೆನ್ಸ್ ಆದ್ಯತೆಯನ್ನ ಕೊಡ್ತಿರೋದು ರಾಜ್ಯಗಳು ಅಷ್ಟೇ. ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನ ಇಟ್ಕೊಂಡು ಅದರ ಮೇರೆಗೆ ನಾವು ಪ್ರಿಫರೆನ್ಸ್ ಅನ್ನ ಕೊಟ್ಟು ಅವರಿಗೆ ಬೆನಿಫಿಟ್ಸ್ ಅನ್ನ ದೊರೆಯುವಂತೆ ಮಾಡುವಂಥದ್ದು ಅಂತ ಹೇಳಿ ಈ ಜಡ್ಜ್ಮೆಂಟ್ ಹೇಳ್ತಿರುವಂಥದ್ದು ಮುಂದಿನ ದಿನಗಳಲ್ಲಿ. ಆ್ಯಂಡ್ ಈ ಪ್ರಿಫರೆನ್ಷಿಯಲ್ ಕೊಡೋದ್ರಿಂದ ಏನಾಗುತ್ತೆ, ಹಾಗೆ ಇದು ಏನನ್ನ ಎನ್ಶ್ಯೂರ್ ಮಾಡುತ್ತೆ ಅಂತ ಅಂದ್ರೆ, ಏನು ರಿಸರ್ವೇಶನ್ ಬೆನಿಫಿಟ್ಸ್ಗಳಿದೆ ಅಂದ್ರೆ ಈಗ ರಿಸರ್ವೇಶನ್ ಬೆನಿಫಿಟ್ಸ್ಗಳನ್ನ ಕೆಲವರು ಮಾತ್ರ ಪಡ್ಕೊತಾರೆ, ಕೆಲವರಿಗೆ ಮಾತ್ರ ದೊರೆತಿದೆ. ಬಟ್ ಈ ಒಂದು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಹಾಗೆ ಈ ಥರ ಸಬ್ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ಗಳಿದೆ ಅದು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಂದರೆ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಯಾರೆಲ್ಲ ಇನ್ನೂ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ. ಆ್ಯಂಡ್ ಇದು ಏನನ್ನ ಪ್ರೊವೈಡ್ ಮಾಡುತ್ತೆ ಅಂದರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆಯಾಗಿ ಎಲ್ಲರನ್ನೂ ಕಾಣೋದ್ರಲ್ಲಿ, ಹಾಗೆ ಎಲ್ಲ ಆಪರ್ಚುನಿಟೀಸ್ ಆಗಿರ್ಬೋದು ಬೆನಿಫಿಟ್ಸ್ ಎಲ್ಲರಿಗೂ ದೊರೆಯುವಂತೆ ಮಾಡುತ್ತೆ ಅಂತ ಹೇಳಿ ಈ ಜಡ್ಜ್ಮೆಂಟ್ ಅಬ್ಸರ್ವೇಷನ್ ಅನ್ನ ಕೊಟ್ಟಿರೋ ಅಂಥದ್ದು. ಇಷ್ಟು ಈ ಒಂದು ಸಬ್ ಕ್ಲಾಸಿಫಿಕೇಶನ್ ಆಫ್ SC ST ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿನ ಬಗ್ಗೆ ಏನಕ್ಕೆ ಆರ್ಗ್ಯುಮೆಂಟ್ ನಡೀತಾ ಇದೆ, ಜಡ್ಜ್ಮೆಂಟಿನ ಮುಂದಿನ ಒಂದು ದಿನಗಳಲ್ಲಿ ಏನಾಗುತ್ತೆ, ಹಾಗೆ ಯಾವ ಯಾವ ರೆಫರೆನ್ಸ್ ಅನ್ನ ಇಟ್ಕೊಂಡು ಈ ಜಡ್ಜ್ಮೆಂಟ್ ಅನ್ನ ಹೊರಹಾಕಿರೋದು, ಹಾಗೆ ಇಲ್ಲಿ ಯಾವುದು ಕೇಸ್ ತುಂಬಾನೇ ಇಂಪಾರ್ಟೆಂಟ್, ಸೊ ಇದು ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.